ನೋಡಿಪ್ಪ, ಬೆಳೆ ಪರಿಹಾರ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ, ನಾನ್ ಮಾಡಿದ್ದೀನಿ, ಎಲ್ಲಾ ಮೀಟಿಂಗ್ ಮಾಡಿದೀವಿ, ಎಲ್ಲಾ ಇದು ಕಂಪ್ಲೀಟ್ ಆಗಿ ಬೆಳೆ ಪರಿಹಾರ ಕೊಡಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಅದಲ್ಲದೆ ಇನ್ಶೂರೆನ್ಸ್, ಬರೀ ನೀವು ಬೆಳೆ ಪರಿಹಾರದ ಹತ್ರ ಆಯ್ತು, ಈ ಇನ್ಶೂರೆನ್ಸ್ ಬಹಳ ಕಂಪ್ಲೇಂಟ್ ಬರ್ತಾ ಇತ್ತು. ನಾನು ಒಂದ್ಸಲ ಮೀಟಿಂಗ್ ಮಾಡಿದ್ದೀನಿ ಇನ್ಶೂರೆನ್ಸ್ ಕರ್ಶಿಸಿ, ನನ್ನ ಮನೇಲಿ ಒಂದು ಮೀಟಿಂಗ್ ಮಾಡಿ ಡಿ ಸಿ ಅವ್ರಿಗೆ ಅದನ್ನ ಇದು ಕೊಟ್ಟು, ಅವರು ಕೆಲವೊಂದು ತಕರಾರುಗಳಿಂದ ತೆಗಿತಾ ಇದ್ರು. ಈ ಹಂತದಲ್ಲಿ ಹಿಂದಿನ ವರ್ಷದೂ ತೆಗಿತಾ ಇದ್ರು, 24 25 ಎಲ್ಲಾನು ಕೂಡ ಡಿ ಸಿ ಅವ್ರಿಗೆ ಹೇಳಿ ಡಿ ಸಿ ಅವ್ರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಕೂಡ ಇವತ್ತು ದಿವಸ ಸರಿಯಾಗಿ ಮುಟ್ಟಬೇಕು, ಅವ್ರ ಮೇಲೆ ನೋಡ್ಸ್ಕೊಂಡು ಹೋಗ್ಬಾರ್ದು, ಅವ್ರು ತಪ್ಪಿಸ್ಕೊಂಡು ಆ ನೆಪ ಈ ನೆಪ ಒಟ್ಟಿ ನೋಡ್ಸ್ಕೊಂಡು ಹೋಗ್ಬಾರ್ದು. ಆ ಇನ್ಶೂರೆನ್ಸ್ ಕೂಡ ಸರಿಯಾಗಿ ಇವತ್ತು ದಿವಸ ಆಗ್ಬೇಕು. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಹತ್ರ ಮೀಟಿಂಗ್ ಮಾಡಿಸಿದ್ದೆ, ನಾನು ಮೀಟಿಂಗ್ ಮಾಡಿದ್ದೀನಿ ಇನ್ಫಾರ್ಮಲಿ, ಅವ್ರಿಗೂ ಕೂಡ ಮೀಟಿಂಗ್ ಮಾಡ್ಸಕ್ ಹಚ್ಚಿ ಅದನ್ನು ಕೂಡ ಮಾಡ್ತೀನಿ. ನೋ ಕಮೆಂಟ್ಸ್. ಸಂಪುಟ ವಿಸ್ತರಣೆ ಸ್ಥಾನ ಮಾನ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ. ಮತ್ತು ಸಂಪುಟ ವಿಸ್ತರಣೆ ಅದೆಲ್ಲೂ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅವ್ರು ಹೇಳಿದಾರ, ಬೆಂಬಲಿಗಳು ಅಭಿಮಾನಿಗಳು ಹೇಳ್ತಾರ. ನೋಡಿ, ನಮ್ಮ ಪಕ್ಷದಲ್ಲಿ ಯಾರ ಕೈಗೂ ಇಲ್ಲ, ನಮ್ಮ ಕೈಗ ಇಲ್ಲ, ಇದು ಮಾಧ್ಯಮದವ್ರು ನಿಮ್ ಕೈಗ ಮೊದಲೇ ಇಲ್ಲ. ನಮ್ಮಲ್ಲಿ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತದೆ, ಕಾಲಕ್ಕೆ ಒಂದು ನಿರ್ಣಯ ಆಗ್ತದೆ. ಯಾವ ಪಾರ್ಟಿಗೆ ಅದಾರು? ನಮ್ಮ ಪಾರ್ಟಿಗೆ ಅದಾರ? ಅಲ್ಲ, ಯಾವ ಪಾರ್ಟಿಗೆ ಅದಾರು? ಕಾಂಗ್ರೆಸ್ ಪಾರ್ಟಿಗೆ ಅದಾರ? ಯಾವ ಪಾರ್ಟಿಗೆ ಅದಾರ? ಅಲ್ಲಿ ಯಾವ ಪಾರ್ಟಿಗೆ ಅದಾರ? ನಮ್ಮ ಪಾರ್ಟಿದ ಅವ್ರಿಗೆ ಗೊತ್ತು, ನಮ್ಮ ಪಾರ್ಟಿಯಿಂದ ಹಿಡಿದಲ್ಲ ಹೈಕಮಾಂಡ್ ನಮ್ಗೆ ಗೊತ್ತು. ಇವ್ರು ಯಾವ ಪಾರ್ಟಿಗೆ ಅದಾರ ಹೇಳ್ರಲ್ಲ. ಬಿಜೆಪಿಯಿಂದ ಅವ್ರ ಪಾರ್ಟಿಗೆ ಅವ್ರಿಗೆ ಗೊತ್ತಿಲ್ಲ, ಉಚ್ಚಾಟನೆ ಕೊಟ್ಟಾರ ಅಂತ ಹೇಳ್ತೀರಿ. ನನಗೆ ನೀವು ನೋಟ್ ಕೊಟ್ಟಿದ್ದೀರಿ, ನಾನು ಕೂಡ ಅಷ್ಟೇ ಆಸಕ್ತಿ ಹೊಂಟಿದ್ದೀನಿ. ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಗೆ ಕೊಟ್ಟಿದ್ದಕ್ಕೆ. ಕೊಡಿ, ನಾನು ಡೀಟೇಲ್ಸ್ ಕೊಡಿ. ಆಯ್ತು, ನಾನು ಇದನ್ನ ಖುದ್ದಾಗಿ ಒಂದು ದಿವಸ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ನಾವು ಮಾಡ್ತೀನಿ. ನಾ ಮಾಡ್ತೇನೆ. ನೀವು ಕೊಟ್ಟಿದ್ರಲ್ಲ, ನಾನು ಇದು ಮಾಡಿಸಿ ನ್ಯಾಯ ಒದಗಿಸುವ ಕೆಲಸ ನಿಶ್ಚಿತವಾಗಿಯೂ ಅದನ್ನ ಅಟೆಂಡ್ ಮಾಡ್ತೀನಿ. ಯಾರು ಏನ್ ಮಾಡಿದಾರ? ಯಾರು ಕೂಡ ನೋಡಿ, ಯಾರು ಸರ್ಕಾರಗಳು ಕಾನೂನಾತ್ಮಕವಾಗಿ ನಡ್ಕೋತವೆ, ಏನು ಸರ್ಕಾರದ ಪದ್ಧತಿ ಮಾಡ್ತವೆ, ನನಗೆ ಮಾಹಿತಿ ಇಲ್ಲ. ಅದನ್ನ ಮಾಹಿತಿಯನ್ನು ಪಡ್ಕೊಂಡು ನಾನು ಹೇಳ್ತೇನೆ. ನಿನ್ನೆ ಬಂದಿದಾರ ಅಂತಲ್ಲ ಸಂಬಂಧಿತ ಸಚಿವರು, ಏನಿದ್ರು ಅವ್ರ ಪಕ್ಷ ಕೊಟ್ಟ ಮಾತನಾಡಿ ಕೇಳ್ತೀರಾ ನೀವು? ಅವರೇ ಇಂಪಾರ್ಟೆಂಟ್ ಅಲ್ಲ ನೋಡ್ರಿ, ಸಂಬಂಧಿಸಿದ ಮಂತ್ರಿಗಳು ಇಂಪಾರ್ಟೆಂಟ್ ಅಲ್ಲ. ನಾನು ಚೆಕ್ ಮಾಡ್ತೇನೆ, ನಾನು ತಿಳ್ಕೊಂಡು ಮಾತಾಡ್ತೀನಿ. ನಿನ್ನೆ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಮಂತ್ರಿಗಳು ಹೇಳಿದ್ರೆ ಅವ್ರ ಸರ್ಕಾರ ಮತ್ತು ಸಂಬಂಧಿಸಿದ ಮಂತ್ರಿಗಳು, ನಾನು ಕೂಡ ಅದನ್ನ ಅಟೆಂಡ್ ಮಾಡ್ತೇನೆ. ನಾನು ಅದಕ್ಕೆ ನಾನು ಚೆಕ್ ಮಾಡ್ಕೋತೀನಿ. ಕರ್ನಾಟಕ ರಾಜ್ಯೋತ್ಸವ ಎಲ್ಲರೂ ಮಾಡ್ತಾರೆ ಸರ್. ಇವತ್ತು ಸಂಸದರು ಮತ್ತು ಸಂಬಂಧ ಆಗಿರ್ಬೋದು. ಇವತ್ತಿನ ರಾಜ್ಯೋತ್ಸವ ಕಾರ್ಯಕ್ರಮ ಅವ್ರು ಕೇಳ್ಬೇಕಪ್ಪ.
ಸರ್ ಅಂದ್ರೆ ಸ್ವಲ್ಪ ಅಲ್ಲ, ಕರ್ನಾಟಕ ರಾಜ್ಯದ ಬಗ್ಗೆ, ಕನ್ನಡದ ಬಗ್ಗೆ ಅಭಿಮಾನ ನಿಮ್ಗೆ ಯಾಕಿಲ್ಲ ಅಂತ ಕೇಳ್ಬೇಕು ನೀನು. ತಮ್ಗೆ ಏನಾರ ಏನ ಅಸಮಾಧಾನ ಏನ್ ವಿಚಾರ ಹೇಳ್ಬೋದು. ನನಗೆ ಯಾಕೆ ಅಸಮಾಧಾನ ಆಗ್ತದೆ? ಬರುವುದು ಬಿಡುದು ಅವ್ರಿಗೆ, ಅವ್ರ ಸ್ವಾತಂತ್ರ್ಯಪ್ಪ. ನನಗೆ ಯಾಕೆ ಅಸಮಾಧಾನ ಆಗ್ತೈತಿ? ಸಮಾಧಾನ ಆಗಿಲ್ಲ, ಅಸಮಾಧಾನ ಆಗಿಲ್ಲ, ಎರಡೂ ಆಗಿಲ್ಲ. ನೋಡಿ, ಗಡಿ ವಿವಾದದಲ್ಲಿ ಮಹಾಜನ ವರದಿ ಅಂತಿಮ. MES ಇವ್ರದ್ದು ಮರಾಠಿಗರು ಏನೋ ಶುರು ಮಾಡ್ತಾರೆ. ಮರಾಠಿಗರು ಅಂದ್ರೆ MES ಮರಾಠಿಗರು, ನಮ್ಮ ಮರಾಠಿಗರಲ್ಲ ಅಂದ್ರೆ ಅವ್ರ ಇದು ನಡೆಯೋದಿಲ್ಲ. ಸುಮ್ಮನೆ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಾರ, ಓಟಿನ ಆಶೆಗಾಗಿ. ಯಾರು ಸರ್ಕಾರ ಅವ್ರಿಗೆ ಈ ಕರಾಳ ಗಿರಾಳ ಮಾಡೋದು ಅವ್ರು ಬರೋಬ್ಬರ ಅವ್ರ ಮ್ಯಾಗ ಆಕ್ಷನ್ ತಗೋದು. ಅಲ್ಲಿ ಜಿಲ್ಲಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನ್ರಿ ಅವ್ರಿಗೆ ಅಧಿಕಾರ ಇದೆ. ಸರ್ಕಾರನೂ ಕೂಡ ಇದ್ರಲ್ಲಿ ಇಂಟರ್ಫೇರ್ ಆಗ್ತದೆ. ಅದ್ರಾಗ ಎರಡು ಮಾತಿಲ್ಲ. ಇವ್ರಿಗೆ ಈ ಎಲ್ಲ ಕೆಲಸಗಳನ್ನ ಮಾಡಕ್ಕೆ ಕನ್ನಡ ನಾಡಿನಲ್ಲಿ ಅವಕಾಶ ಇಲ್ಲ. ಗಣರಾಜ್ಯೋತ್ಸವ ದಿವಸ ಇದನ್ನ ಹೇಳ್ತಾ ಇದ್ದೀನಿ. ರಾಜ್ಯೋತ್ಸವ ದಿವಸ ಇಂಥವಕ್ಕೆಲ್ಲ ಅವಕಾಶ ನಾವು ನಮ್ಮ ಸರ್ಕಾರ ಮಾಡಿ ಕೊಡುದಿಲ್ಲ. ಅಂತವ್ರು ಯಾರ ಮಾಡಕ್ಕೆ ಬಂದ್ರ ಕಾನೂನು ಪ್ರಕಾರವಾಗಿ ಅವ್ರ ಮ್ಯಾಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ನೋಡಿ, ನಾನೇನು ಅದ್ರ ವಿಚಾರದಲ್ಲಿ ಮಾತನಾಡಕ್ ಹೋಗುದಿಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಮಾಡಿದೆ. ಅವ್ರಿಗೆ ಅಧಿಕಾರ ಅದಲ್ಲಮ್ಮ. ಬಸವಾದಿ ಶರಣರ ಸಮಾವೇಶ ಮಾಡ್ಬೇಕಾದ್ರೆ ಬಸವಾದಿ ಶರಣರ ಕಡೆ ಬಂದಾರಲ್ಲ, ಅದೇ ನಮ್ ಖುಷಿ. ಬಸವಾದಿ ಶರಣರ ಕಡೆ ಬಂದ್ರಲ್ಲ ಇವರೆಲ್ಲರೂ. ಬಸವಾದಿ ಶರಣರ ಸಮಾವೇಶ ಮಾಡಿ ನಾನು ಸಹಕಾರ ಮಾಡ್ತೀನಿ. ಬಸವಾದಿ ಶರಣರ ಸಮಾವೇಶ ಆ ಕಾರ್ಯಕ್ರಮ ನಂದು. ಯಾಕಂದ್ರೆ ಬಸವಾದಿ ಶರಣರ ಕಾರ್ಯಕ್ರಮ ಬೆಂಬಲ ಯಾವಾಗಲೂ ಇದ್ದೇ ಇರ್ತದೆ. ಬಸವ ಜನ್ಮಭೂಮಿ ಇದು. ಬಸವಾದಿ ಶರಣರ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ಲಾ ಬೆಂಬಲವನ್ನು ಕೊಡ್ತೀವಿ ನಾವು. 2018 ಎಂತ ಟಾರ್ಗೆಟ್ ಆಗಿತ್ತು ಏನ್ರಿ? ಪ್ರಧಾನಮಂತ್ರಿ ಮೋದಿ ಅವರು ಸಾರವಾಡ ಮತ್ತು ಬಬಲೇಶ್ವರ ನಡಬರ್ಕ ಬಂದ್ ಫಂಕ್ಷನ್ ಮಾಡಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ಇನ್ನು ಬೇರೆ ಬೇರೆ 30,000 ಲೀಡ್ ಆಯ್ತು ನನಗೆ. ನನ್ನ ಜನ ನನ್ನ ಜೊತೆಗಿದ್ದಾರೆ. ನನ್ನ ಜನರ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ, ನಂಬಿಕೆ ಇದೆ. ಅವ್ರಿಗೆ ನನ್ನ ಮೇಲೆ ವಿಶ್ವಾಸ, ನಂಬಿಕೆ ಇದೆ. ನೀರು ಕೊಟ್ಟಿದ್ದೀನಿ, ಅವ್ರಿಗೆ ಎಲ್ಲವನ್ನ ಕೊಟ್ಟಿದ್ದೀನಿ, ಮಾಡ್ತಾ ಇದ್ದೀನಿ. ಜಿಲ್ಲೆಯ ಜನತೆ ನಾನು ಹೇಳಿದ್ನಲ್ಲ, ಮತ್ತೇನದು ಅನುಭವ ಮಂಟಪ. ಅನುಭವ ಮಂಟಪದ ಶಕ್ತಿ ನಮ್ಮ ಜೊತೆ ಇದೆ. ಬಸವಾದಿ ಶರಣರ ಸಮಾವೇಶ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಸಹಕಾರ ಮಾಡ್ತೀನಿ ಎಲ್ಲ.